ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ 2025 ಕ್ವಶನ್ ಪೇಪರ್ ಅಂದರೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಲಾಸ್ಟ್ ಇಯರ್ ಜನವರಿ ಫೆಬ್ರವರಿಲಿ ಆಡ್ ಸೆಮ್ ಎಕ್ಸಾಮ್ ಆಗಿತ್ತು. 2025ಅಲ್ಲಿ ಇಂಪೇರ್ಮೆಂಟ್ ಲಾಸನ್ನು ಯಾವ ಥರದಲ್ಲಿ ಕೊಟ್ಟಿದ್ದಾರೆ ನೋಡೋಣ. 2025ಅಲ್ಲಿ ಇಂಪೇರ್ಮೆಂಟ್ ಲಾಸನ್ನು ಎಕ್ಸಾಮ್ನಲ್ಲಿ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಕ್ವಶನ್ ಈ ಥರದಲ್ಲಿದೆ. ಸನ್ ಲಿಮಿಟೆಡ್ ಅವರು ಲೀಡಿಂಗ್ ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಮ್ಯಾನುಫ್ಯಾಕ್ಚರರ್ ಅವರು ತಮ್ಮ ಕಂಪನಿಯ ಫರ್ನೇಸನ್ನು ಅವರು ಬ್ಯಾಲೆನ್ಸ್ ಶೀಟ್ನಲ್ಲಿ 2,50,000 ರೂಪಾಯಿ ಅಂತ ಹೇಳಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅದರ ವ್ಯಾಲ್ಯೂ ಇನ್ ಯೂಸ್ ಮತ್ತು ಫೇರ್ ವ್ಯಾಲ್ಯೂ ಎರಡೂ ಕೂಡ 2 ಲಕ್ಷ ಇದೆ. ಕಾಸ್ಟ್ ಆಫ್ ಡಿಸ್ಪೋಸಲ್ 13,000 ರೂಪಾಯಿ ಇದೆ. ನೀವು ಇಂಪೇರ್ಮೆಂಟ್ ಲಾಸನ್ನು ಫೈಂಡ್ ಔಟ್ ಮಾಡಬೇಕು. ನಾನು ಆಲ್ರೆಡಿ ಇಂಪೇರ್ಮೆಂಟ್ ಲಾಸ್ ಅಂದರೆ ಏನು, ಅದನ್ನು ಹೇಗೆ ಮಾಡಬೇಕು, ಎಷ್ಟು ಸ್ಟೆಪ್ ಇದೆ, ಅವೆಲ್ಲದನ್ನು ನಾನು ನಿಮಗೆ ನೀಟಾಗಿ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನಾನೀಗ ಡೈರೆಕ್ಟಾಗಿ ಸೊಲ್ಯೂಷನ್ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಸೊ ಕ್ಯಾರಿಂಗ್ ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಅಸೆಟ್ಟಿನ ಒರಿಜಿನಲ್ ಕಾಸ್ಟಿಂದ ಡಿಪ್ರಿಸಿಯೇಷನನ್ನು ಕಳೆದು ಬರೀಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ಡೈರೆಕ್ಟಾಗಿ ಕ್ಯಾರಿಂಗ್ ಅಮೌಂಟ್ ಕ್ಯಾರಿಡ್ ಅಂತ ಕೊಟ್ಟಿದ್ದಾರೆ ನೋಡಿ. ಕ್ಯಾರಿಂಗ್ ಅಮೌಂಟ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಕ್ಯಾರಿಂಗ್ ಅಮೌಂಟ್ 2,50,000. ನಿಮ್ಮ ಕಂಪನಿಯ ಬ್ಯಾಲೆನ್ಸ್ ಶೀಟ್ನಲ್ಲಿ ನೀವು ಅಸೆಟ್ ವ್ಯಾಲ್ಯೂ 2,50,000 ರೂಪಾಯಿ ಅಂತ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ. ಬಟ್ ಅದರ ರಿಯಲ್ ವ್ಯಾಲ್ಯೂ 2,50,000 ರೂಪಾಯಿಗಿಂತ ಕಮ್ಮಿ ಇದ್ದರೆ ಅದಕ್ಕೆ ಇಂಪೇರ್ಮೆಂಟ್ ಲಾಸ್ ಅಂತ ಕರಿತೀವಿ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ನೆಟ್ ಫೇರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ನೆಟ್ ಫೇರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಫೇರ್ ವ್ಯಾಲ್ಯೂಯಿಂದ ಸೆಲ್ಲಿಂಗ್ ಎಕ್ಸ್ಪೆನ್ಸಸನ್ನು ಕಳಿಬೇಕು. ಕ್ವಶನಲ್ಲಿ ಕೊಟ್ಟಿದ್ದಾರೆ ಫೇರ್ ವ್ಯಾಲ್ಯೂ 2 ಲಕ್ಷ ಇದೆ, ಫೇರ್ ವ್ಯಾಲ್ಯೂ 2 lakh. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೂಡ ಕ್ವಶನಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ದ ಕಾಸ್ಟ್ ಆಫ್ ಡಿಸ್ಪೋಸಲ್ ಈಸ್ ನಥಿಂಗ್ ಬಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. 13,000 ರೂಪಾಯಿ ಸೇಲ್ ಮಾಡಬೇಕಾದ್ರೆ ಖರ್ಚಾಗ್ತಾ ಇದೆ. 2 ಲಕ್ಷದಿಂದ 13,000 ರೂಪಾಯಿ ಕಳಿಬೇಕು. 2 ಲಕ್ಷದಿಂದ 13,000 ಕಳೆದಾಗ 1,87,000 ಬರುತ್ತೆ. ಇದು ನೆಟ್ ಫೇರ್ ವ್ಯಾಲ್ಯೂ. ಸ್ಟೆಪ್ 3ಅಲ್ಲಿ ರಿಕವರಬಲ್ ಅಮೌಂಟ್ ಫೈಂಡ್ ಔಟ್ ಮಾಡಬೇಕು. ರಿಕವರಬಲ್ ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ನೆಟ್ ಫೇರ್ ವ್ಯಾಲ್ಯೂ ಅಂತಂದರೆ ಈಗ ತಾನೇ ಫೈಂಡ್ ಔಟ್ ಮಾಡ್ಕೊಂಡಿರೋಂಥ ಆನ್ಸರ್. ಸ್ಟೆಪ್ 2ದು ಆನ್ಸರ್ ಆರ್ ವ್ಯಾಲ್ಯೂ ಇನ್ ಯೂಸ್. ಕ್ವಶನಲ್ಲಿ ವ್ಯಾಲ್ಯೂ ಇನ್ ಯೂಸ್ ಅಂತ ಕೊಟ್ಟಿರ್ತಾರೆ. ವ್ಯಾಲ್ಯೂ ಇನ್ ಯೂಸ್ ಆ್ಯಂಡ್ ಫೇರ್ ವ್ಯಾಲ್ಯೂ ಎರಡರದ್ದು ವ್ಯಾಲ್ಯೂ ಕೂಡ 2 lakh. ಸೊ ವ್ಯಾಲ್ಯೂ ಇನ್ ಯೂಸ್ ವ್ಯಾಲ್ಯೂ ಎಷ್ಟು ಅಂತಂದರೆ 2 lakh. ಇವೆರಡರಲ್ಲಿ ಯಾವುದು ಹೈಯೆಸ್ಟ್ ಇರುತ್ತೋ ಅದನ್ನು ರಿಕವರಬಲ್ ಅಮೌಂಟ್ ಅಂತ ಕನ್ಸಿಡರ್ ಮಾಡಬೇಕು. ಹೈಯೆಸ್ಟ್ ಇರುವಂಥದ್ದು 2 lakh. 2 lakhನ್ನು ರಿಕವರಬಲ್ ಅಮೌಂಟ್ ಅಂತ ಕನ್ಸಿಡರ್ ಮಾಡಬೇಕು. ಅದರ ಅರ್ಥ ಯಾವುದೋ ಒಂದು ಅಸೆಟ್ಟಿನ ವ್ಯಾಲ್ಯೂ 2 ಲಕ್ಷ ರೂಪಾಯಿ, ಬಟ್ ನೀವು ರೆಕಾರ್ಡ್ ಮಾಡ್ಕೊಂಡಿರೋದು 2,50,000 ರೂಪಾಯಿ ಅಂತ. ಸೊ ಎಷ್ಟು ಜಾಸ್ತಿ ರೆಕಾರ್ಡ್ ಮಾಡ್ಕೊಂಡಿದ್ದೀರಾ, ಅದರಿಂದ ಎಷ್ಟು ಲಾಸ್ ಆಗುತ್ತೆ ನಿಮಗೆ. 2 ಲಕ್ಷ ರೂಪಾಯಿದ ಅಸೆಟನ್ನು 2.5 ಲಕ್ಷ ರೂಪಾಯಿ ನೀವು ರೆಕಾರ್ಡ್ ಮಾಡ್ಕೊಂಡಿದ್ದೀರಾ, 50,000 ರೂಪಾಯಿ ಲಾಸ್ ಆಗುತ್ತೆ. ಅದೇ ಇಂಪೇರ್ಮೆಂಟ್ ಲಾಸ್. ಇಂಪೇರ್ಮೆಂಟ್ ಲಾಸ್ ಫೈಂಡ್ ಔಟ್ ಮಾಡೋದು ಹೇಗೆ, ಕ್ಯಾರಿಂಗ್ ಅಮೌಂಟಿಂದ 2,50,000ಇಂದ ರಿಕವರಬಲ್ ಅಮೌಂಟನ್ನು ಕಳಿಬೇಕು. ರಿಕವರಬಲ್ ಅಮೌಂಟ್ ಆನ್ಸರ್ ಎಷ್ಟು ಬಂದಿದೆ, 2 lakh ಬಂದಿದೆ. ಕಳೆದಾಗ ಬರುವಂಥ ಆನ್ಸರೇ ಇಂಪೇರ್ಮೆಂಟ್ ಲಾಸ್. ಸಿಂಪಲ್ ಪ್ರಾಬ್ಲಮ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.